ಹನಿ ಟ್ರ್ಯಾಪ್ನಂತಹ ಈ ವಿಚಾರ ಹೊಸ್ತೇನಲ್ಲ. ಹುಬ್ಬಳ್ಳಿಯಲ್ಲಿ ಹೀಗಂತ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ಮಾತನಾಡಿದ್ದಾರೆ. ಸದನದಲ್ಲಿ ಹನಿ ಟ್ರ್ಯಾಪ್ ಚರ್ಚೆಯನ್ನ ಶುರು ಮಾಡಿದ್ದೆ ನಮ್ಮ ಪಕ್ಷ ಅಂತ ಕೂಡ ಅವರು ಹೇಳಿದ್ದಾರೆ. ಆದರೆ ಬಹಿರಂಗವಾಗಿ ಸದನದಲ್ಲಿ ಚರ್ಚೆ ಮಾಡಬಾರ್ದಿತ್ತು ಅನ್ನೋದು ಅವರ ಅಭಿಪ್ರಾಯ. ಸಚಿವ ರಾಜಣ್ಣ ನಡಿಗೆ ವೀರಪ್ಪ ಮೊಯ್ಲಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನು ಆರಂಭಿಸಿದ್ದು ನಮ್ಮ ಪಕ್ಷನೇ, ಸೊ ಅದನ್ನ ಸದನದಲ್ಲಿ ಪ್ರಸ್ತಾಪ ಮಾಡಬಾರ್ದಿತ್ತು. ವಿಪಕ್ಷದವರು ಇಂತಹ ವಿಚಾರವನ್ನ ಹುಡುಕ್ತಾ ಇರ್ತಾರೆ, ಅದಕ್ಕೆ ನಾವೇ ಅವಕಾಶ ಮಾಡಿಕೊಟ್ರೆ ಹೇಗೆ ಅಂತ ಬಿಜೆಪಿ ವಿರುದ್ಧವೂ ವೀರಪ್ಪ ಮೊಯ್ಲಿ ಅವರು ಕಿಡಿಕಾರಿದ್ದಾರೆ. ಸದನದಲ್ಲಿ ವಿರೋಧ ಪಕ್ಷದವರ ವರ್ತನೆಯೂ ಕೂಡ ಸರಿ ಇರಲಿಲ್ಲ ಅನ್ನೋದು ಅವರ ಅಭಿಪ್ರಾಯವಾಗಿದೆ. ಸದ್ದು ಈ ವಿಧಾನಸಭೆ ವಿಧಾನ ಪರಿಷತ್ತು ನಡೀತಾ ಇರುವಾಗ ಸದ್ದು ಯಾವಾಗಲೂ ಇದೆ, ಅದೇನು ಹೊಸತಲ್ಲ. ಆವಾಗ ಒಂದು ಹೊಸ ಹೊಸ ವಿಚಾರ ಮತ್ತು ಜನಗಳಿಗೆ ಸೆನ್ಸೇಷನ್ ಆಗುವಂಥ ವಿಚಾರ ವಿರೋಧ ಪಕ್ಷದವರು ಹುಡುಕ್ತಾನೆ ಇರ್ತಾರೆ. ಅದಕ್ಕೆ ಅದರ ಬಗ್ಗೆ ಈ ನಮ್ಮ ಅಧಿಕಾರ ಇರತಕ್ಕಂಥ ಪಕ್ಷ ಸ್ವಲ್ಪ ಗಂಭೀರವಾಗಿ ನಾವು ನಡ್ಕೊಳ್ಬೇಕು. ಅವರ ಪ್ರಚೋದನೆಗೆ ಒಳಗಾಗಬಾರ್ದು. ಇದು ಪ್ರಚೋದನೆಗೆ ಒಳಗಾದರೆ ಈ ಗೊಂದಲ ಬರ್ತದೆ. ಅದು ಸದ್ದು ಈ ವಿಧಾನಸಭೆ ವಿಧಾನ ಪರಿಷತ್ತು ನಡೀತಾ ಇರುವಾಗ ಸದ್ದು ಯಾವಾಗಲೂ ಇದೆ, ಅದೇನು ಹೊಸತಲ್ಲ. ಆವಾಗ ಒಂದು ಹೊಸ ಹೊಸ ವಿಚಾರ ಅಂದರೆ ಇಂತಹ ವಿಚಾರಗಳನ್ನು ಬಹಿರಂಗವಾಗಿ ಚರ್ಚೆ ಮಾಡಬಾರ್ದಿತ್ತು ಅಂತ ಇವರು ಹೇಳ್ತಾ ಇದ್ದಾರೆ. ಆದರೆ ಹೆಸರೇ ಹೇಳದೆ ಈ ವಿಷಯ ಒಂದು ಪ್ರಸ್ತಾಪ ಆಗಿತ್ತು. ತುಮಕೂರು ಭಾಗದ ಸಚಿವರೊಬ್ಬರು ಅಂತ, ಪ್ರಭಾವಿ ಸಚಿವರಂತೆಲ್ಲ ಮೊದಲೇ ಪ್ರಸ್ತಾಪ ಆಗಿತ್ತು. ಆ ನಂತರದಲ್ಲಿ ಇದು ಸದನದಲ್ಲಿ ಡಿಸ್ಕಷನ್ಗೆ ಬಂದದ್ದು. ಆದರೆ ಅಲ್ಲಾಗಬಾರ್ದಿತ್ತು ಅನ್ನೋ ವೀರಪ್ಪ ಮೊಯ್ಲಿ ಅವರ ಮಾತು ಹೌದು ಅಂತ ಅನಿಸುತ್ತೆ.